ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಪಿತಾಮಹನ ಫೈಟ್ ಈಗ ನಡೀತಾ ಇರುವಂಥದ್ದು. ಯಾರು ಪಿತಾಮಹ? ಬಿಡದಿ ಟೌನ್ಶಿಪ್ನ ಪಿತಾಮಹ ಯಾರು? ನೋಡಿ, ರಾಜಕಾರಣಿಗಳು ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಯಾವತ್ತೂ ಕೂಡ ಮುಂದೆ ನಿಂತಿರ್ತಾರೆ. ಆದರೆ ಎಲ್ಲಿ ವಿವಾದ ಆಗ್ತಾ ಇದೆಯೋ ಆ ವಿಚಾರದಲ್ಲಿ ಮಾತ್ರ ಯಾರಿಗೂ ಕ್ರೆಡಿಟ್ ಬೇಕಾಗಿಲ್ಲ. ಇಲ್ಲದೆ ಹೋಗಿದ್ರೆ ಕಾವೇರಿ 4ನೇ ಹಂತದ ಕುಡಿಯುವ ನೀರಿನ ಯೋಜನೆಯನ್ನು ತಂದಿದ್ದು ನಾನು ಅಂತ ದೇವೇಗೌಡರು ಇವತ್ತು ಕೂಡ ಹೇಳ್ತಾರೆ. ಕುಮಾರಸ್ವಾಮಿಯವರು ಕೂಡ ಅನೇಕ ಯೋಜನೆಗಳಿಗೆ ನಾನು ಅಂತ ಹೇಳ್ತಿದ್ದಾರೆ. ಶಿವಕುಮಾರ್ ಅವರು ಕೂಡ ಹಲವಾರು ಯೋಜನೆಗಳಿಗೆ ನಾನು ಅಂತ ಹೇಳ್ತಿದ್ದಾರೆ. ಆದರೆ ಈ ವಿಚಾರ ಬಿಡದಿಯಲ್ಲಿ ರೈತರು ಅಲ್ಲಿ ಪೊರಕೆ ಹಿಡ್ಕೊಂಡು ಒನಕೆ ಹಿಡ್ಕೊಂಡು ನಿಂತಿದ್ದಾರಲ್ಲ, ಈ ವಿಚಾರದಲ್ಲಿ ಮಾತ್ರ ನಾನಲ್ಲ ನೀವು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾರು ಪಿತಾಮಹ? ವರದಿ ಅಂತ ಇದು ನನ್ನ ಕನಸಿನ ಯೋಜನೆ ಅಲ್ಲ, ನನ್ನ ಯೋಜನೆ ಅಲ್ಲ. 14 ತಿಂಗಳು ನನ್ನ ಜೊತೆಲೇ ಇದ್ದಾರಲ್ಲಪ್ಪ ನೀರಾವರಿ ಮಂತ್ರಿಯಾಗಿ. ಯಾವತ್ತಾದ್ರೂ ಈ ವಿಷಯ ಬಂದು ಚರ್ಚೆ ಮಾಡಿದ್ರ? UPP ಯಾರು ಮಾಡೋದು? ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಮಾಡೋದು. ಯಾರು ಮುಖ್ಯಮಂತ್ರಿ ಆಗಿದ್ರು? ನನ್ನ ಗೌರವಾನ್ವಿತ ನಮ್ಮ ಅಣ್ಣವರ ಅಂತ HD ಕುಮಾರಸ್ವಾಮಿ ಅವರು. ಕೈ ಮುಗಿತೀನಿ, ದಯವಿಟ್ಟು ನಮ್ಮನ್ನ ನೀವು ಅಣ್ಣನೂ ಮಾಡ್ಕೊಳ್ಳೋದು ಬೇಡ, ನಾವು ನಿಮ್ಮನ್ನ ತಮ್ಮನೂ ಮಾಡ್ಕೊಳ್ಳೋದು ಬೇಡ. ಇದು ನಾನು ಮಾಡೋದ್ನ ಈ ರಿಯಲ್ ಎಸ್ಟೇಟ್ ದಂಧೆ? ಅಣ್ಣ ಅಪ್ಪಾಜಿ ಯಾರು ಇದನ್ನ ಮಾಡಿದ್ದು? ಏನ್ ನಯ, ಏನು ಬಾ 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 ಅಣ್ಣಾಜಿ ಅಪ್ಪಾಜಿ ನಾನ್ ಕಾಣದೇ ಇರೋದ ಇವೆಲ್ಲ ಬ್ರದರ್. ನೀವು ಏನೇನ್ ಪ್ರಯತ್ನ ಮಾಡ್ತಾ ಇದ್ರಿ, ಏನೇನ್ ಸಂಚು ನಡೀತಾ ಇದ್ರೆ ಆಗ್ತಾ ಇಲ್ಲ. ಪಾಪ ನನಗೆ ಸಿಗ್ತಾ ಇಲ್ವಲ್ಲ, ಆಗೋದಲ್ಲ DK, ಆಗೋದಲ್ಲ ಅಂತ ಸಿಗ್ತಾ ಇದ್ದೀರಿ. ಗೊತ್ತಿದೆ ನನಗೆ. 20 ವರ್ಷದಿಂದ ಏನ್ ಮಾಡ್ತಾ ಇದ್ರಿ ಮಿಸ್ಟರ್ DK ಶಿವಕುಮಾರ್? ನಾನ್ ನಿಮ್ಮನ್ನ ಮುಖ್ಯಮಂತ್ರಿ ಅಂತ ನಾನು ಹೇಳಕ್ತಿದ್ವೇ ಇಲ್ಲ. ನನ್ನ ಜೀವ ಇರೋವರೆಗೂ ಕೂಡ ದೇವರು ನನಗೇನು ಕೊಟ್ಟಿದ್ದಾನೋ ನನಗೆ ಸಾಕು. ಈ ದೇಹ ಈ ರಾಜ್ಯದ ಜನತೆಗಾಗಿ ಮುಡುಪಾಗಿಡ್ತೇನೆ. ಯಾರಿಗೂ ಶಾಶ್ವತ ಇಲ್ಲ, ನನಗೂ ಇಲ್ಲ, ಇನ್ನೊಬ್ಬರಿಗೂ ಇಲ್ಲ. ಕಾಲ ನಿರ್ಧಾರ ಮಾಡ್ತದೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೂ ಕೇಂದ್ರ ಕೈಗಾರಿಕಾ ಸಚಿವ HD ಕುಮಾರಸ್ವಾಮಿ ಮಧ್ಯೆ ಮಾತಿನ ಜಟಾಪಟಿಗಳೇ ನಡೆದಿವೆ. ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ನಿನ್ನೆ ದೇವೇಗೌಡರು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ರು. ಗಾಂಧಿ ಪ್ರತಿಮೆ ಬಳಿ ಧರಣಿ ಮಾಡ್ತೇನೆ ಎಂದಿದ್ರು. ಈ ಹಿನ್ನೆಲೆಯಲ್ಲಿ ಪ್ರೆಸ್ ಮೀಟ್ ಮಾಡಿದ ಮುಖ್ಯಮಂತ್ರಿ DK ಶಿವಕುಮಾರ್ ದೇವೇಗೌಡರಿಗೂ ಕುಮಾರಸ್ವಾಮಿಗೂ ಸಾಲು ಸವಾಲು ಹಾಕಿದ್ರು. ಯೋಜನೆಯ ಇತಿಹಾಸ, ಭವಿಷ್ಯದ ಬಗ್ಗೆಯೂ ಒಂದಷ್ಟು ಮಾತನಾಡಿದ್ರು. ಮಾತಿಗೂ ಅಣ್ಣಾಜಿ ಅಪ್ಪಾಜಿ ಅಂತಾನೆ ಕುಮಾರಸ್ವಾಮಿ ಅವರನ್ನ ಕರೆಯುತ್ತಿದ್ರು CM. ನೀವು ಅಣ್ಣ ಅನ್ನೋದು ಬೇಡ, ನಾನು ಅಣ್ಣ ಆಗೋದು ಬೇಡ ಅಂತ ಟಾಂಗ್ ಕೊಟ್ರು ಕುಮಾರಸ್ವಾಮಿ. 15 ದಿನದಲ್ಲಿ ಅಗ್ರಿಮೆಂಟ್ ಮಾಡ್ಕೋಬೇಕು ಅಂತ ಹೇಳಿ ಮಾಡಿದ್ದಾರೆ. ಇದು ನಾನು ಮಾಡೋದ್ನ ಈ ರಿಯಲ್ ಎಸ್ಟೇಟ್ ದಂಧೆ? ಅಣ್ಣ ಅಪ್ಪಾಜಿ ಯಾರು ಇದನ್ನ ಮಾಡಿದ್ದು? ಜನ ಅಣ್ಣಾಜಿ ಅಂತ ಪದ ಬಳಸವ್ರೆ. ಕೈ ಮುಗಿತೀನಿ, ದಯವಿಟ್ಟು ನಮ್ಮನ್ನ ನೀವು ಅಣ್ಣನೂ ಮಾಡ್ಕೊಳ್ಳೋದು ಬೇಡ, ನಾವು ನಿಮ್ಮನ್ನ ತಮ್ಮನೂ ಮಾಡ್ಕೊಳ್ಳೋದು ಬೇಡ. ಅದರ ಅವಶ್ಯಕತೆ ನನಗಿಲ್ಲ. ಬಿಡದಿ ಟೌನ್ಶಿಪ್ ವಿಚಾರದ ಸಾಧಕ ಬಾಧಕಗಳ ಚರ್ಚೆಗಾಗಿ ಸರ್ಕಾರ ಸಮಿತಿ ರಚನೆ ಮಾಡಲು ನಿರ್ಧರಿಸಿದೆ. ಖುದ್ದು DK ಶಿವಕುಮಾರ್ ಅವರೇ ಸಮಿತಿ ಮಾಡುವುದರ ಬಗ್ಗೆ ಘೋಷಣೆ ಮಾಡಿದ್ದಾರೆ. ಶಾಸಕ, ಅಧಿಕಾರಿ, ಜಡ್ಜ್ ಅಥವಾ ನಿವೃತ್ತ ಜಡ್ಜ್ ನೇತೃತ್ವದ ಸಮಿತಿ ರಚನೆ ಮಾಡುವ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡುತ್ತೇವೆ ಎಂದರು. 2 ತಿಂಗಳ ಸಮಯ ಇರುತ್ತೆ. 2 ತಿಂಗಳೊಳಗೆ ಸ್ವ ಇಚ್ಛೆಯಿಂದ ಜಮೀನು ಕೊಡೋರು ಕೊಡಲಿ. ನೋಟಿಫಿಕೇಶನ್ ಆಗಿದೆ, ಟೌನ್ಶಿಪ್ ಕೆಲಸ ಮುಂದುವರಿಯುತ್ತೆ ಎಂದರು. ಇದಕ್ಕೂ ಕುಮಾರಸ್ವಾಮಿ ಟಾಂಗ್ ಕೊಟ್ಟರು. ಯಾರಿಗೂ ಬಲವಂತ ಮಾಡುವಂಥ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ಯಾರು ಬೇಕಾದ್ರೆ ಸರ್ಕಾರಕ್ಕೆ ಭೂಮಿ ಕೊಡ್ಬೋದು. ಇದು ಯಾವ ಕಾರಣಕ್ಕೂ ಪ್ರೈವೇಟ್ ಇನ್ವೆಸ್ಟ್ಮೆಂಟು, ಪ್ರೈವೇಟ್ ಅವ್ರ ಹತ್ರ ನಾವು ದಂಧೆ ಮಾಡೋಂಥ ವಿಷಯ ಇಲ್ಲ. ಇದು ಸರ್ಕಾರದ ಯೋಜನೆ. ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನು ರಚನೆ ಮಾಡ್ತೀನಿ. ಒಂದು 2-3 ತಿಂಗಳಲ್ಲಿ ಶಾಸಕರು ಮಾಡಬೇಕು, ಇಲ್ಲ ಅಂತಂದರೆ ಅಧಿಕಾರಿಗಳು ಮಾಡಬೇಕು, ಇಲ್ಲಾಂದರೆ ಜಡ್ಜಸ್ ಯಾರು ಮಾಡಬೇಕು, ಇಲ್ಲ ರಿಟೈರ್ಡ್ ಜಡ್ಜ್ ಮಾಡಬೇಕು ಅನ್ನೋದನ್ನು ನಾನು ನನ್ನ ಸಂಪುಟದ ಸಭೆಯಲ್ಲಿ ಮುಂದಕ್ಕೆ ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನವನ್ನು ಮಾಡ್ತೀನಿ. ಇನ್ನು 2 ತಿಂಗಳು ನಾನು ಯಾರಿಗೂ ಏನು ಅಲ್ಲಿ ಮಾಡ್ಲಿಕ್ಕೆ ಹೋಗಲ್ಲ ಹೇಳಿದ್ದಾರೆ. ಈಗ ಕೊನೆಗೆ ಏನೋ ಜಡ್ಜ್ನ ಕಮಿಟಿನೋ MLA ಕಮಿಟಿನೋ ಏನೋ ಮಾಡ್ತೀವಿ ಅಂತ ಹೇಳಿ. ಇಲ್ಲಿ ಯಾತಕ್ಕೆ ಮತ್ತೆ 4 ಹಳ್ಳಿ ಮಾಡಿದ್ಯಪ್ಪ ಇವತ್ತು? ಇನ್ನು ಪ್ರೆಸ್ಗೇನೋ ಇದಕ್ಕೆ ಹೋಗಿಲ್ಲ. ಇದನ್ನ
ಅಂತಿಮ ಅಧಿಸೂಚನೆ ಹೊರಡಿಸಿ ಬಂದು ಕೂತಿದೆಯಲ್ಲ ಅಲ್ಲಿ ಪ್ರೆಸ್ ಮೀಟ್ ಅಲ್ಲಿ. ಇನ್ನು ಅಧಿಕಾರಿಗಳ ಮೇಲೆ ಮಹಿಳೆಯರು ಪೊರಕೆಯಲ್ಲಿ ಹೊಡೆದಿದ್ದನ್ನ ಡಿಕೆ ಶಿವಕುಮಾರ್ ಟೀಕಿಸಿದ್ದರು. ನನ್ನ ತಪ್ಪಿದ್ರೆ ನಾನು ತಪ್ಪು ಮಾಡಿದ್ದೀನಿ ಅನ್ನಿಸಿದ್ರೆ ನನಗೆ ಪೊರಕೆಯಿಂದ ಹೊಡೀರಿ ಅಂದ್ರು. ಇದಕ್ಕೂ ಟಾಂಗ್ ಕೊಟ್ಟ ಕುಮಾರಸ್ವಾಮಿ ಒಂದು ರಾಜ್ಯದ ಮುಖ್ಯಮಂತ್ರಿಗೆ ಇಂಥ ಗತಿ ಬರಬಾರದು ಅಂದ್ರು. ಯಾವ ನನ್ನ ತಾಯಿ ಪೊರಕೆಗೇಟು ನಮ್ಮ ಅಧಿಕಾರಿಗಳು ಹೊಡೆಯೋ ಅವಶ್ಯಕತೆ ಇಲ್ಲ. ನನಗೆ ಬೇಕಾದ್ರೆ ಹೊಡೆಯಲಿ, ನಾನು ಹೊಡೆಸ್ಕೊಳಕ್ಕೆ ರೆಡಿ ಇದ್ದೀನಿ. ನಂದೇನಾದ್ರು ತಪ್ಪಾಗಿತ್ತು, ನಾನು ತಪ್ಪು ಮಾಡಿದ್ರೆ ಅವ್ರ ಬದುಕಿಗೆ ನಾನೇನಾದ್ರು ಕೈ ಹಾಕಿದ್ರೆ ನಾನು ಈ ವಾಸ್ತವಾಂಶ ತಿಳಿಸ್ಬೇಕಲ್ಲ, ಇದನ್ನ ಎಲ್ಲರಿಗೂ ತಿಳಿಸ್ಬೇಕಲ್ಲ. ನಾನು ಹೇಳ್ತಾ ಇದ್ದೀನಿ, ನನ್ನ ರೈತರ, ನನ್ನ ತಾಯಿಂದಿರಿಗೆ ನಿಮ್ಮ ಹತ್ರ ಎಲ್ಲ ಮಾತಾಡಿದ್ದೀನಿ, ನೀವೆಲ್ಲ ಬಂದಿದ್ದೀರೇನೋ ಅಂತ. ನಮ್ಮ ಅಧಿಕಾರಿಗಳಿಗೆ ಹೊಡಿಬೇಡಿ ಎಂತದ್ರಲ್ಲಿ ಪರಕೆಯಲ್ಲಿ ನನಗೆ ಹೊಡಿರಪ್ಪ ಅಂತ ಅವ್ರೆ. ಇದು ಏನ್ರಿ ಒಬ್ಬ ಮುಖ್ಯಮಂತ್ರಿ ಅಂತ ಹೇಳಕತ್ತಿದ್ದೀರಿ? ಬಾಬಾ ಮುಖ್ಯಮಂತ್ರಿ ಬಾಯಲ್ಲಿ ಬರೋ ಮಾತಾ ಇದು. ಬಂದು ನನಗೆ ಬೇಕಾದ್ರೆ ಪರಕೆಯಲ್ಲಿ ಹೊಡಿಲಿ ಅಂತ ಹೋಗ್ಲಿ. ಯಾರಾದ್ರೂ ಆ ಥರ ಹೇಳ್ತಕ್ಕಂಥದ್ದು ಒಬ್ಬ ಸಾಮಾನ್ಯ ಕನಿಷ್ಠ ಜ್ಞಾನ ಇಲ್ಲದೆ ಇರೋನು ಹೇಳ್ತಾನ, ಬಾರಪ್ಪ ಪರಕೆ ತಗೊಂಬಂದು ಹೊಡಿ ಅಂತ ಹೇಳಿ. ಇದೇನು ನಮ್ಮ ರಾಜ್ಯದ ದುರ್ಗತಿ ಎಲ್ಲಿಗೆ ಬಂತು? ಚಪ್ಪಲಿ ಅಲ್ಲಪ್ಪ, ಅಯ್ಯೋ ದಯವಿಟ್ಟು ಪರಕೆಯಲ್ಲಿ ನನಗೆ ಹೊಡಿರಿ, ಕಲ್ಲು ಹೊಡಿರಿ. ಎಲ್ಲಿ ಹೊಡಿಯಕ್ಕೆಲ್ ಸಿಗ್ತಾರೆ, ಯಾರಿಗ್ ಹೊಡಿತಾರೆ? ಪಾಪ ರೈತರು ಬಂದ್ ಕೂತ್ಕೊಂಡು ಚರ್ಚೆ ಮಾಡಿ ಇದನ್ನ ಸೌಹಾರ್ದಯುತವಾಗಿ ಬಗೆಹರಿಸ್ಕೊಂಡ್ರೆ ಎಲ್ಲ ಉತ್ತಮ. ಆದ್ರೆ ಈಗಲೂ ಇದನ್ನೇ ಮಾಡ್ಕೊಂಡು ಹೊರಡೋದಾದ್ರೆ ನಾವು ಕೈ ಕಟ್ಕೊಂಡು ಕೂರಕ್ಕಾಗಲ್ಲ. ಕಾನೂನಿನಡಿಯಲ್ಲಿ ಅವಕಾಶಗಳಿದೆ. ನಾವೇನ್ ಮಾಡ್ಬೇಕು? ರೈತರ ಜೊತೆ ಹೋರಾಟ ಮಾಡ್ತೀವ. ಟೌನ್ಶಿಪ್ ಬಡಾವಣೆ ನಿರ್ಮಾಣದ ವಿಚಾರಗಳೂ ಇಲ್ಲಿ ಬಂದು ಹೋದ್ವು. ಪದೇ ಪದೇ ರಿಯಲ್ ಎಸ್ಟೇಟ್ ಮಾಫಿಯಾ ಅಂತೀರಲ್ಲ, ನಾನಾ ರಿಯಲ್ ಎಸ್ಟೇಟ್ ಮಾಡಿದ್ದು ಅಂತ ಸಿಎಂ ಪ್ರಶ್ನಿಸಿದ್ರು. ಆಸ್ತಿ ಮನೆ ಕಿತ್ತುಕೊಂಡು ಮಾಡಿದ ಸಂಚನ್ನು ಎಷ್ಟು ದಿನ ಮುಚ್ಚಿಡುತ್ತೀರಾ ಎಂದು ಪ್ರಶ್ನಿಸಿದ್ರು. ಇದಕ್ಕೆ ಟಕ್ಕರ್ ಕೊಟ್ಟ ಕುಮಾರಸ್ವಾಮಿ ರಿಯಲ್ ಎಸ್ಟೇಟ್ ಮಾಡ್ತಿರೋದು ಯಾರು ಅಂತ ಇಡೀ ಜಗತ್ತಿಗೆ ಗೊತ್ತಿದೆ ಅಂದ್ರು. The open global tendering process selection of private partner selection would be based on technical and financial bids. The private partner shall invest either on stand-alone basis through a consortium. ಇದೇನು ರಿಯಲ್ ಎಸ್ಟೇಟ್ ಏಜೆಂಟಾ? ಏನಿದೆ ಹೆಸರು? ರಿಯಲ್ ಎಸ್ಟೇಟಾ? ಇದು ಗೌರ್ಮೆಂಟಾ? ಇಲ್ಲ KDBನಾ? ಇಲ್ಲ ಫ್ಯಾಮಿಲಿ ಫರ್ಮಾ? ಯಾವ್ದಾದ್ರು ಫ್ಯಾಮಿಲಿ ಫರ್ಮಾ ದಂಧೆ ಮಾಡ್ತಾ ಇರೋರು? ಯಾವ ದಂಧೆ ಅಂತ ಕರೆಯೋಣ? ಯಾರು ರಿಯಲ್ ಎಸ್ಟೇಟ್ ಏಜೆಂಟು? ನೈಸ್ ಕಂಪನಿ ಏನ್ ಮಾಡಿದಿರಿ? ದೇವೇಗೌಡರು ಹೋರಾಟ ಎಷ್ಟು? ನೀವೇನ್ ಮಾಡಿದಿರಿ? ನೈಸ್ ಕಂಪನಿ ಎಲ್ಲ ಇದನ್ನು ಹೊಡಿಲಿಕ್ಕೆ ಹೊರಟಿದ್ದೀರಿ. ಏನಲ್ಲಿ ಹೊಸಕೆರೆ ಎಳ್ಳೆ ತರ ನಿಂತೈತೆ ಬೃಹದಾಕಾರವಾಗಿ, ಶೋಭಾಯಮಾನವಾಗಿದೆ. ಇಲ್ಲಿ NOC ಯಾರಪ್ಪ ಕೊಟ್ಟವರು? ಕಟ್ಟಿದಿರಲ್ಲ ಶೋಭಾಯಮಾನವಾಗಿ. ಡಿಕೆ ಶಿವಕುಮಾರ್ ಸಿಎಂ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಸಹಿಸಿಕೊಳ್ಳಲು ಅವರಿಗೆ ಆಗ್ತಿಲ್ಲ ಅನ್ನೋದು ಸಿಎಂ ನೇರ ಆರೋಪ. ನಾವ್ಯಾಕೆ ಹೊಟ್ಟೆ ಕಿಚ್ಚು ಪಡಲಿ ಅನ್ನೋದು ಕುಮಾರಸ್ವಾಮಿ ವಾದ. ನೀವು ಏನೇನು ಪ್ರಯತ್ನ ಮಾಡ್ತಾ ಇದ್ದೀರಿ, ಏನೇನು ಸಂಚು ನಡೀತಾ ಇದ್ರೆ ಆಗ್ತಾ ಇಲ್ಲ. ಪಾಪ ನನಗೆ ಸಿಗ್ತಾ ಇಲ್ವಲ್ಲ, ಆಗೋದಲ್ಲ DK, ಆಗೋದಲ್ಲ ಅಂತ ಸಿಗ್ತಾ ಇದ್ದೀರಿ. ಗೊತ್ತಿದೆ ನನಗೆ, ನಿಮ್ಮ ಭಾವನೆ ನನಗೆ ಅರ್ಥ ಆಗ್ತದೆ. ದಯವಿಟ್ಟು ಮನಸ್ಸಿಗೆ ನೋಯಿಸ್ಕೋಬಾರ್ದು. ಯಾವ ರೈತರು ನೋಯಿಸಬಾರ್ದು ನಾವು. ಇವತ್ತು ಈ ಕುಟುಂಬ ಮುಗಿಸ್ಬೇಕು ಅಂತ ನೀವೇನೇನು ಮಾಡಿದಿರಿ? ಈಗಲೂ ಏನೇನು ಮಾಡ್ತಾ ಇದ್ದೀರಿ? ಇದೆಲ್ಲ ನಾನಿಲ್ಲಿ ಚರ್ಚೆ ಮಾಡಲ್ಲ. ಹಸುವೆ ಇದಂತೂ ಇಸಿಕತ್ತಾರಂತ ಇವತ್ತು ಅದೇನೋ ಹೇಳಲಿಲ್ಲ. ಬೀರ್ಬಲ್ ಕತೆ ಇವತ್ತು ಹೇಳಲಿಲ್ಲ. ಅದೇನೋ ಉತ್ತಾ ಇದ್ರು ಕೈನ. ಏನಕ್ಕೆ ಸಹಿಸ್ಕೊಳ್ಳಲ್ಲ? ಎಷ್ಟು ಜನ ಬಂದೋಗಿಲ್ಲ? ಡಿಕೆ ಶಿವಕುಮಾರ್ ಅವರನ್ನ ಜೈಲಿಗೆ ಕಳಿಸಲು ಈಗಾಗಲೇ ತಂತ್ರಗಳು ನಡೆಯುತ್ತಿವೆ ಅನ್ನೋದು ಸಿಎಂ ವಾದ. ನನಗೆ ಜೈಲು ಹೊಸದಲ್ಲ, ನನ್ನನ್ನು ಕೆಣಕುವ ಸಾಹಸಕ್ಕೆ ಕೈ ಹಾಕಬೇಡಿ ಅಂತ ಸವಾಲು ಹಾಕಿದ್ದರು. ಏನು ಘನಂದಾರಿ ಕೆಲಸ ಮಾಡಿ ಜೈಲಿಗೆ ಹೋಗಿದ್ರಿ ಅನ್ನೋದು ಕುಮಾರಸ್ವಾಮಿ ತಿರುಗೇಟು. ನಿಮ್ಗೇನೋ ಆಸೆ ಇದ್ರೆ ನನ್ನ ಮೇಲೆ ಏನು ಬೇಕಾದ್ರೂ ನಿಮ್ಮ ಪ್ರಯೋಗಗಳು ಮಾಡಲಿ. ಏನೇನು ಬೇಕು ಪ್ರಯೋಗ ನಡೀತಾ ಇದೆ. ಕೇಸು, ಲಾಯರು, ಕೌಂಟ್ರ್ ಕೇಸು, ಮತ್ತೊಂದು ಜೈಲಿಗೆ ಕಳಿಸುವಂಥ ಸಮೀಪ ಬರ್ತಾ ಇದೆ. ರೆಡಿ ಇದ್ದೀನಿ ಕುಮಾರಣ್ಣ, ಯು ಆರ್ ಮೈ ಬ್ರದರ್. ನೀನು ನನಗೆ ಜೈಲಿಗೆ ಕಳಿಸ್ಬೇಕು ಅಂತ ಆಯಿತು, ನೀನು ಆಶೀರ್ವಾದ ಮಾಡು. ಕೃಷ್ಣ ಜನ್ಮಸ್ಥಳದಲ್ಲೂ ನಾನು ನೀನು ಕೂಡ ಬಂದು ನಾನು ಭೇಟಿ ಮಾಡಿದ್ದೀನಿ. ಜೈಲಿಗ
ನೋಡಿ, ತಪ್ಪು ತಿಳ್ಕೊಬೇಡಿ. ಪದೇ ಪದೇ ಯಾಕೆ ಹೇಳ್ಕತ್ತಾರ ಅವರೇ? ಯಾಕೆ ಅವ್ರು ಹೇಳ್ತಾವ್ರೆ ಜೈಲಿಗೆ 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 ಅಂತ? ಹೋಗಿ ಬಂದವ್ರಂತೆ ಜೈಲಿಗೆ. ಏನು ದೊಡ್ಡ ಗನಂದಾರಿ ಕೆಲಸ ಮಾಡಿ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡುವುದಲ್ಲ ಜೈಲಿಗೆ? ಹಾಗೆ ದೇವೇಗೌಡರು ಸತ್ಯಾಗ್ರಹ ಮಾಡ್ತೀನಿ ಅನ್ನೋ ವಿಚಾರಕ್ಕೂ ಟಾಂಗ್ ಕೊಟ್ಟ ಸಿಎಂ ಈ ಇಳಿವಯಸ್ಸಿನಲ್ಲಿ ಇಂಥ ಸಾಹಸಕ್ಕೆ ಕೈ ಹಾಕಬೇಡಿ ಅಂದ್ರು. ಪ್ರಧಾನಿ ಹುದ್ದೆನೆ ಬಿಟ್ಟು ಬಂದವರು ದೇವೇಗೌಡರು ಅಂತ ಕುಮಾರಸ್ವಾಮಿ ತಿರುಗೇಟು ಕೊಟ್ರು. ವಿಧಿ ಇಲ್ಲ, ಹೇಳಲೇಬೇಕು. ನನಗೆ ಪಾಪ ಯಾರು ಬಂದು ಈ ವಯಸ್ಸಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಪಾಪ ಯಾರಿಗೆ ಮನ್ಸು ನೋಯಿಸಕ್ಕೆ ಇಷ್ಟ ಇಲ್ಲ. ಶಾಶ್ವತ ಅಲ್ಲ, ಯಾರಿಗೂ ಶಾಶ್ವತ ಅಲ್ಲ. ನನಗೂ ಇಲ್ಲ, ಇನ್ನೊಬ್ಬರಿಗೂ ಇಲ್ಲ. ಕಾಲ ನಿರ್ಧಾರ ಮಾಡ್ತದೆ. ಸಿಕ್ಕಿರೋ ಅವಕಾಶ ಸರಿಯಾಗಿ ಬಳಕೆ ಮಾಡ್ಕೊಳ್ಳಿ ಅಂತ 100 ಬಾರಿ ಹೇಳಾಗಿದೆ ಈಗಾಗಲೇ 1 ತಿಂಗಳಲ್ಲಿ. ಪ್ರಾಮಾಣಿಕವಾಗಿ ಈಗಲಾದರೂ ಕೆಲಸ ಮಾಡಿ ಕೊನೆಗಾಲದಲ್ಲಿ ಒಂದು ಗೌರವ ಉಳಿಸ್ಕೊಳ್ಳಿ ಅಂತಕ್ಕಂಥದ್ದನ್ನು ಹೇಳ್ತೀನಿ. ಹಣ ಸಂಪಾದನೆ ಯಾರು ಬೇಕಾದ್ರೂ ಮಾಡ್ತಾರೆ. ಪರ ವಿರೋಧಗಳ ಮಧ್ಯೆಯೇ ಅಂತಿಮ ಅಧಿಸೂಚನೆ. ಮತ್ತೆ 4 ಗ್ರಾಮಗಳ ಭೂಸ್ವಾಧೀನಕ್ಕೆ ಅಧಿಸೂಚನೆ. ನಗರಾಭಿವೃದ್ಧಿ ಇಲಾಖೆ ಆದೇಶ, ಸ್ವಾಧೀನ ಚುರುಕು. ರಾಜಕೀಯ ಜಟಾಪಟಿ, ಪರ ವಿರೋಧಗಳ ಮಧ್ಯೆಯೇ 4 ಕಂದಾಯ ಗ್ರಾಮಗಳ ಅಂತಿಮ ಅಧಿಸೂಚನೆ ಪ್ರಕಟವಾಗಿದೆ. ಕೆಜಿ ಗೊಲ್ಲರಪಾಳ್ಯ ಗ್ರಾಮದ 221 ರೈತರ 315 ಎಕರೆ ಭೂಮಿ, ಬನ್ನಿಗಿರಿ ಗ್ರಾಮದ 1205 ರೈತರ 775 ಎಕರೆ ಭೂಮಿ, ಹೊಸೂರು ಗ್ರಾಮದ 2995 ರೈತರ 2390 ಎಕರೆ ಭೂಮಿ ಹಾಗೂ ಅರಳಾಳು ಸಂದ್ರ ಗ್ರಾಮದ 2087 ರೈತರ 1460 ಎಕರೆ ಭೂಮಿಗೆ ನಗರಾಭಿವೃದ್ಧಿ ಇಲಾಖೆಯಿಂದ ಅಂತಿಮ ಅಧಿಸೂಚನೆ ಪ್ರಕಟವಾಗಿದೆ. ಅಂತಿಮ ಅಧಿಸೂಚನೆ ಹೊರಬೀಳುತ್ತಲೇ ಸಂಭ್ರಮಾಚರಣೆಯೂ ಇತ್ತು. ಹಾಗೆ ಅಂತಿಮ ಅಧಿಸೂಚನೆ ವಿರೋಧಿ ಹೋರಾಟಗಳು ನಡೆದವು. ಇದು ಯಾರ ವಿರುದ್ಧದ ಹೋರಾಟವಲ್ಲ, ಇದು ನಮ್ಮ ಬದುಕಿನ ವಿರುದ್ಧ ಹೋರಾಟ, ನಾವೇ ಮಾಡಿದಂತ ಹೋರಾಟ. ಯಾಕೆ ಅಂತಂದ್ರೆ 20 ವರ್ಷದಿಂದ ಇಲ್ಲಿ ಆಗಿರ್ತಕ್ಕಂಥ ಪರಿಸ್ಥಿತಿಯನ್ನ ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ. ಇದನ್ನ ಯಾರೂ ವಿವರವಾಗಿ ಯಾರು ತಿಳ್ಕೊಳಕ್ಕೆ ಹೋಗಿಲ್ಲ. ಇಲ್ಲಿ ಪರಿಸ್ಥಿತಿ ಏನಾಯ್ತು, ಯಾಕೆ ರೆಡ್ ಝೋನ್ ಆಯ್ತು, ಏನು ಅಂತ ಹೋಗಿಲ್ಲ. ಆದ್ರೂ ಅಂತಿಮ ಹೋರಾಟಕ್ಕೆ ನಮ್ಗೆ ಇವತ್ತು ಜಯ ಸಿಕ್ಕಿದೆ. ಮಾಡ್ಲಿ ಸಮಿತಿನ, ಅವಾಗ ಕೊಡಲ್ಲ ಅಂತ ಎಷ್ಟು ಜನ ಇರ್ತಾರೆ, ಕೊಡ್ತೀವಿ ಅನ್ನೋದು ಎಷ್ಟು ಜನ ಗೊತ್ತಾಗುತ್ತಲ್ಲ. ಸ್ಟಾಪ್ ಮಾಡಿದ್ರೆ ಅದು ಸರ್ಕಾರ, ಕೆಲವಾರು ಅಧಿಕಾರಿಗಳು ರಾಜಕೀಯದವರು ಇರ್ತಲ್ಲ, ರಾಜಕೀಯರು ಎತ್ತುಕಟ್ಟಿ ಇದು ಮಾಡ್ತಾರೆ. ಸರ್ಕಾರ ಏನು ಪ್ರತಿಭಟನೆಗೆ ಸರ್ಕಾರ ಎದುರುವಂತ ಅವಶ್ಯಕತೆ ಏನಿಲ್ಲ. ನಾವು ಜಮೀನು ಕೊಡಕ್ಕೆ ಇದಾಗಿದ್ದೀವಿ, ತಗೊಳ್ಳಿ ಜಮೀನನ್ನು. ಬಿಡದಿ ಹಾರೋಹಳ್ಳಿ ರಸ್ತೆ ಬಂದ್ ಮಾಡಿ ಆಕ್ರೋಶ ಹೊರಹಾಕಲಾಯಿತು. ವನಕ್ಕೆ ಹಿಡಿದು ಪ್ರತಿಭಟನೆಗೆ ಕುಳಿತ ಮಹಿಳೆಯರು ನಮ್ಮ ತಟ್ಟೆಗೆ ಮಣ್ಣು ಹಾಕಿದ್ದೀರಿ ಎಂದು ಅಡಿಕೆ ತಟ್ಟೆಗೆ ಮಣ್ಣು ಹಾಕಿ ಪ್ರತಿಭಟನೆ ಮಾಡಿದ್ರು. ಇವತ್ತು ಅವ್ರ ಹೊಟ್ಟೆ ತುಂಬಾದೆ. ಇವತ್ತು ಬಡವ್ರ ಜನ ಗೋರಾಕಬೇಕು. ಅವ್ರ ಮಕ್ಕಳುಗಳಿಗೆ ಯಾರು ಎಂಪಡಲ್ವಂತೆ. ಅವ್ರ ಮಕ್ಕಳು ನಳ್ಳೆರಲ್ಲ, ಕುಳ್ರು ಕೂರತಿಗಳು. ನಮ್ಮ ಮಕ್ಕಳು ಚೆನ್ನಾಗವ್ರೆ, ಭೂಮಿ ಮೇಲೆ ಮಣ್ಣು ಮೇಲೆ ಅವ್ರು ಗೋರ್ ಹಾಕಬೇಕು. ನಾವ್ ಯಾವ್ದೇ ಕಾರಣಕ್ಕೂ ಭೂಮಿ ಬಿಡಲ್ಲ. ಒಂಕೆ ಹಿಡ್ಕೊಂಡಿದೀವಿ, ಒಂಕೆ ಹೋಗ್ಬಂದಂಗೆ ಒಂಕೆಲ್ಲ ಹೊಡಿತೀವಿ. ನಮ್ ಭೂಮಿ ಬಳಕ್ ಬಂದ್ರೆ, ನಮ್ ಬದುಕಕ್ ಬಂದ್ರೆ ನಾವ್ ಬಿಡೋದು. ಬಾಲಕೃಷ್ಣ ವಂಶದ ಮಾನವೀಯತೆ ಮಾಡ್ಕೊಬಿಟ್ಟವ್ರೆಲ್ಲ. ನಮ್ಗೆ ಅದೇ ತರ ಅನ್ನಿಸ್ತಾರೆ. ದಿನಕ್ಕೊಂದೊಂದು ಹೇಳಿಕೆ ಕೊಡ್ತಾರೆ. ನೆನ್ನೆ ಹುಡುಗಿ ವಿಷ ಕುಡಿತೀನಿ ಅಂತ ಅವ್ರ ಸಭೆ ಬಂದಾಗ ವಿಷ ಕುಡಿಲಿ. ಇವತ್ತು ಅವ್ರಿಗೆ ಹೇಳ್ತಾರೆ, ನಾಳೆ ನಮ್ಗೆ ಹೇಳ್ತಾರೆ. ನಾವ್ 100 ವರ್ಷದಿಂದ 100-200 ಹೋರಾಟ ಮಾಡ್ತಾ ಇದೀವಿ ಸರ್. ಎಲ್ಲ ಊರವ್ರು, ಎಲ್ಲ ಗ್ರಾಮಗಳು ಸೇರಿ ಹೋರಾಟ ಮಾಡ್ತಾ ಇರೋದು. ಒಂದು ಗ್ರಾಮಕ್ಕೆ ಅನ್ಯಾಯ ಆದ್ರೆ ಇನ್ನೊಂದು ಗ್ರಾಮದವ್ರಿಗೆ ಬೆಂಬಲ ಕೊಡ್ತೀವಿ. ಅವ್ರಿಗೋಗಿ ಬೆಂಬಲ ಕೊಡ್ಬೇಡ್ರಿ ಅಂತ ಕೇಳಿ ಇವ್ರು ಯಾರು? ಬಿಸಿ ಏರಿದ್ದ ಬಿಡದಿ ಹೋರಾಟಕ್ಕೆ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ. ಆದ್ರೆ 2 ತಿಂಗಳೊಳಗೆ 2 ತಿಂಗಳ ನಂತರದ ಬೆಳವಣಿಗೆಗಳು ಭಾರೀ ಕುತೂಹಲ ಮೂಡಿಸಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬುರುಡೆಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಈಗ ಸಲ್ಲಿಕೆ ಆಗಿದೆ. ಇದು ಬಹಳ ಮಹತ್ವದ ಬೆಳವಣಿಗೆ. ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ ವರ್ಷ ಜುಲೈ ತಿಂಗಳಿನಲ್ಲಿ ಸರ್ಕಾರ SITಯನ್ನು ರಚಿಸಿತ್ತು. ಈ ವರ್ಷದ ಜುಲೈ ತಿಂಗಳಲ್ಲಿ ಈಗ SIT ತನ್ನ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದೆ. ಧರ್ಮಸ್ಥಳ ಬುರುಡೆ ಪ್ರಕರಣದ ಚಾರ್ಜ್ ಶೀಟ್ ಬೆಳ್ತಂಗಡಿ ಕೋರ್ಟ್ಗೆ ಈಗ ಸಲ್ಲಿಕೆ ಆಗಿರುವಂಥದ್ದು. ಬೆಳ್ತಂಗಡಿಯ ಕೋರ್ಟ್ಗೆ ಚಾರ್ಜ್ ಶೀಟನ್ನು ಈಗ ಸಲ್ಲಿಕೆ ಮಾಡಿದೆ SIT. ಒಟ್ಟು 12 ಫೈಲ್ಗಳು, 7,000 ಪುಟಗಳ ಸುದೀರ್ಘ ಚಾರ್ಜ್ ಶೀಟ್ ಇದಾಗಿದೆ. 12 ಫೈಲ್ಗಳಲ್ಲಿ 7,000 ಪುಟಗಳನ್ನು ಹೊಂದಿರುವಂತಹ ಅತ್ಯಂತ ಸುದೀರ್ಘ ಚಾರ್ಜ್ ಶೀಟ್. ಯಾಕಂದರೆ ಭಾಳ ವಿಸ್ತೃತವಾದಂಥ ತನಿಖೆ ನಡೆದಿದೆ. ಸುಮಾರು ಕಡೆಗಳಲ್ಲಿ ಗುಂಡಿ ಅಗೆದು ನೋಡಿ ಅಲ್ಲಿ ಬುರುಡೆ ಇದೆಯಾ, ಅಲ್ಲಿ ಅಸ್ಥಿಪಂಜರ ಇದೆಯಾ ಅನ್ನುವಂಥದ್ದನ್ನೆಲ್ಲ ಹುಡುಕಾಟ ಕೂಡ ನಡೆಸಲಾಗಿತ್ತು. ಒಟ್ಟು 12 ಫೈಲ್ಗಳು, 7,000 ಪುಟಗಳ ಸುದೀರ್ಘ ಚಾರ್ಜ್ ಶೀಟ್ ಇದಾಗಿದೆ. SITಯ SP ಆಗಿರುವಂತಹ ಜಿತೇಂದ್ರ ಕುಮಾರ್ ದಯಾಮ ಅವರ ನೇತೃತ್ವದ ತಂಡ ಈ ಒಂದು ತನಿಖೆಯನ್ನು ನಡೆಸಿತ್ತು. ಅದರ ಪ್ರಕಾರವಾಗಿ ಈಗ
ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿರುವಂಥದ್ದು. ಒಟ್ಟು 255 ಸಾಕ್ಷಿಗಳ ಹೇಳಿಕೆಯನ್ನು ಈ ವರದಿ ಒಳಗೊಂಡಿದೆ. ಈ ಚಾರ್ಜ್ ಶೀಟ್ 255 ಸಾಕ್ಷಿಗಳ ಹೇಳಿಕೆಯನ್ನು ಒಳಗೊಂಡಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಮತ್ತು ವಿಶೇಷವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FSL ವರದಿ ಕೂಡ ಚಾರ್ಜ್ ಶೀಟ್ನೊಂದಿಗೆ ಸಲ್ಲಿಕೆಯಾಗಿದೆ. ಎಲ್ಲೋ ಅಲ್ಲಿ ಒಂದು ಗುಂಡಿ ನಂಬರ್ 6ರಲ್ಲೋ ಏನೋ ಅದರಲ್ಲಿ ಕೆಲವು ಅರ್ಧ ತಲೆಬುರುಡೆ ಸಿಕ್ಕಿತ್ತು, ಮೂಳೆಗಳು ಸಿಕ್ಕಿದ್ವು ಅನ್ನೋಂಥದ್ದು ಒಂದು ಭಾಗ ಇತ್ತು. ಹಾಗೆಯೇ ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಿರ್ತಕ್ಕಂತಹ ಅಸ್ಥಿಪಂಜರಗಳಿರ್ಬೋದು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ FSLಗೆ ಅದನ್ನು ಅವಾಗಿನ ಕಳಿಸಿದ್ರಲ್ಲ, ಅದರ ಆಧಾರದ ಮೇಲೆ ಈಗ ತನಿಖೆ ವೇಳೆ ಸಿಕ್ಕ ಬುರುಡೆ, ಅಸ್ಥಿಪಂಜರ, ಮೊಬೈಲ್ ಇವೆಲ್ಲವನ್ನು ಕೂಡ FSLಗೆ ಕಳಿಸಲಾಗಿತ್ತು. ಅವುಗಳ ಆಧಾರದ ಮೇಲೆ ಈಗ ತನಿಖಾ ವರದಿಯನ್ನು ನೀಡಲಾಗಿದೆ. ದಾಖಲೆಗಳು, FSLಗೆ ಹೋಗಿ ಬಂದಂತಹ ವಸ್ತುಗಳು ಇವೆಲ್ಲವನ್ನು ಕೂಡ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. ವಿಶೇಷವಾಗಿ ವಿಡಿಯೋ ಹೇಳಿಕೆಯನ್ನು ಮಾಡಿದ ಹಾರ್ಡ್ ಡಿಸ್ಕ್ಗಳನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ಇದರಲ್ಲಿ ಬುರುಡೆ ಚಿನ್ನಯ್ಯ ಏನು ಬುರುಡೆ ತೆಗೆದುಕೊಂಡು ಬಂದಾಗ ಆತ ಕೊಟ್ಟಂತಹ ಸ್ಟೇಟ್ಮೆಂಟ್ ಇರ್ಬೋದು, ನಂತರ ಬದಲಾಗಿರುವಂತಹ ಸ್ಟೇಟ್ಮೆಂಟ್ ಇರ್ಬೋದು, ಆತನ ಮಾಸ್ಕ್ ಕಳಚಿ ಬಿದ್ದಂತಹ ವಿಚಾರಗಳಿರ್ಬೋದು, ಈ ಅಂಶಗಳಿಗೆ ಸಂಬಂಧಪಟ್ಟಂತಹ ಹೇಳಿಕೆಗಳು ಕೂಡ ದಾಖಲಾಗಿದ್ವು. ಬಹಳಷ್ಟು ವಿಡಿಯೋ ರೆಕಾರ್ಡಿಂಗ್ ಆಗಿತ್ತು. ಇದರ ಪ್ರಕರಣದಲ್ಲಿ ವಶಪಡಿಸಿಕೊಂಡ ಎಲ್ಲ ವಸ್ತುಗಳನ್ನು ಕೂಡ ಕೋರ್ಟ್ಗೆ ಸಲ್ಲಿಕೆ ಮಾಡುವಂತಹ ಕೆಲಸವನ್ನು ಈಗ ಧರ್ಮಸ್ಥಳದ ಈ ಒಂದು ಅಸಹಜ ಸಾವುಗಳಿಗೆ ಸಂಬಂಧಿಸಿದಂತೆ ಸರ್ಕಾರ ರಚನೆ ಮಾಡಿದಂಥ SIT ಸಲ್ಲಿಕೆ ಮಾಡಿದೆ. ಬುರುಡೆ ಗ್ಯಾಂಗ್ಗೆ ಇದರಿಂದಾಗಿ ಸಂಕಷ್ಟ ಎದುರಾಗುತ್ತಾ ಅಂತ ಬರೋಬ್ಬರಿ 4 ತಿಂಗಳ ತನಿಖೆಯ ವರದಿ ಈಗ ಕೋರ್ಟ್ಗೆ ಸಲ್ಲಿಕೆ ಆಗಿರುವಂಥದ್ದು. ವಿಶೇಷವಾಗಿ ಅನಾಮಿಕ ವ್ಯಕ್ತಿಯ ಹೇಳಿಕೆ, 17ಕ್ಕೂ ಹೆಚ್ಚು ಜಾಗದಲ್ಲಿ ಶೋಧವನ್ನು ಮಾಡಿರುವಂಥದ್ದು, ಇವುಗಳನ್ನು ಇಲ್ಲಿ ಪ್ರಮುಖವಾಗಿ ಪರಿಗಣಿಸಲಾಗಿದೆ. ಮತ್ತು ಅದಕ್ಕೆ ಬೇಕಾಗಿ ಇಡೀ SIT ತಂಡ ಬಹಳಷ್ಟು ಕೆಲಸವನ್ನು ಕೂಡ ಮಾಡಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದಂತೆಯೇ ಇಲ್ಲಿ ಸಹಜವಾಗಿಯೇ ಯಾರು ಇಲ್ಲಿ ಬುರುಡೆ ಗ್ಯಾಂಗಲ್ಲಿ ಸೇರ್ಕೊಂಡಿದ್ರು ಅವರಿಗೆ ಟೆನ್ಷನ್ ಕೂಡ ಶುರುವಾಗಿದೆ. ಮತ್ತು ಈ ಇಡೀ ಪ್ರಕರಣ ಯಾವ ಸ್ವರೂಪದಲ್ಲಿ ಹೋಗುತ್ತೆ ಅನ್ನೋದು ಕೂಡ ಮುಂದೆ ನೋಡಬೇಕಾಗಿದೆ. ಬಣ್ಣ ಬಣ್ಣದ ಕತೆ ಕಟ್ಟಿದ್ದಂಥವ್ರಿಗೂ ಕೂಡ ಈಗ ಇಲ್ಲಿ ನಡುಕ ಶುರು ಆಗತ್ತೆ. ಯಾವ ಅಂಶಗಳು ಇದರಲ್ಲಿ ಇದ್ದಾವೆ ಅನ್ನೋಂಥದ್ದು ಚಾರ್ಜ್ ಶೀಟ್ನ ಅಂಶಗಳು ಹೊರಗೆ ಬಂದಾಗ ಗೊತ್ತಾಗುತ್ತೆ. ಆದರೆ ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ಈಗ ಬುರುಡೆಗೆ ಸಂಬಂಧಪಟ್ಟಂಥ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಮುಂದೆ ನಡೆಯುವಂಥದ್ದು ಯಾವ ಸ್ವರೂಪದ ವಿಚಾರಣಾ ಪ್ರಕ್ರಿಯೆ ಅನ್ನೋದನ್ನು ನೋಡಬೇಕು. ಇದಾಗಿತ್ತು ಇದರ ಪಂಚಾಯಿತಿ. ನಮಸ್ಕಾರ.